ಅಣ್ಣ ಇದೇನು 288 ಸ್ಕೋರು. ವರ್ಲ್ಡ್ ಕಪ್ಪಲ್ಲಿ ಹಿಂಗೆ ಮಕ್ಕೊಂಡು ಹಂಗೆ ಆಡೋದು ಮ್ಯಾಕ್ಸ್ವೆಲ್ಲು. ಎಂತೂ ಕಾಡಿಲ್ಲ ಇವತ್ತು. ನೋಡಿ ಮಕ್ಕಳು, ನನ್ನ ಮಗಳು ಇನ್ನೂ 3 ಓವರ್ ಇದ್ದಾಗಲೂ ಪಪ್ಪ RCB ಗೆಲ್ಲುತ್ತೆ, ಪಪ್ಪ RCB ಗೆಲ್ಲುತ್ತೆ. ಒಂದೊಂದು ಟಿಕೆಟ್ ಎಷ್ಟು ದುಡ್ಡು? ಹಾಂ, ಏನಾಗಬೇಕು? ಸುಮ್ಮನೆ ಇವ್ರಿಗೆ ಸ್ಟೇಟ್ಮೆಂಟ್ ಕೊಡೋಕೆ ಹೇಳಿ, ನಾವು ಆಡಲ್ಲ ನೆಕ್ಸ್ಟ್ ಮ್ಯಾಚು ಅಂತ ಸ್ಟೇಟ್ಮೆಂಟ್ ಕೊಡ್ಬೇಕು ಇವರು. 7 ಸತಿ ಸೋತರು RCB, ನಮ್ಮ ಮನೆ ಆಸ್ತಿ ಎಲ್ಲ ಹೋದ್ರು RCB. ಸೋದ್ರು ನಮ್ಮವರೇ, ಗೆದ್ರು ನಮ್ಮವರೇ, RCB. ಬ್ಯಾಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಎಷ್ಟು ಬೌಲಿಂಗ್ ಅಂದರೆ ನನ್ನ ಲೈಫಲ್ಲಿ ಈ ಥರ ಬೌಲಿಂಗ್ ನೋಡಿರಲಿಲ್ಲ. ನಾವೇ ಹೊಡೆದು ಬಿಡ್ತೀವಿ ಬೌಲಿಂಗಿಗೆ. ಈ ಸಲ ಕಪ್ ನಮ್ಮದೇ ಅಂತಾರೆ, ಆದರೆ ಯಾವಾಗ ಅವ್ರ ಕಪ್ ಆಗುತ್ತೋ ಗೊತ್ತಿಲ್ಲ. 40,000 ಟಿಕೆಟ್, 40,000 ಅಂದರೆ ಒಂದು 4 ಜನದಿಂದ 10,000 ಅಂದರೂ 4,000 ಟಿಕೆಟ್, 40,000 ಟಿಕೆಟು ಬ್ರೋ. ಸುಮ್ಮನೆ ಬರುತ್ತಾ? ಅವರೇನೋ ಅಲ್ಲಿ ಬರ್ತಾರೆ ಇಲ್ಲಿ ಬರ್ತಾರೆ, ಅವ್ರಿಗೇನೋ ಆಪ್ಷನಲ್ಲು ಬ್ರೋ, ಅವ್ರಿಗೇನೋ ಆಪ್ಷನಲ್ಲು. ಇವ್ರಿಗೆ ತಗೋಬೇಕು, ಅವ್ರಿಗೆ ತಗೋಬಾರ್ದು ಅನ್ನೋದು. ಇಲ್ಲಿ ತಗೊಂಡಿದ್ದಾರೆ. ಮೊದಲಿಂದನೂ RCB ಗೆಲ್ತೀವಿ ಅಷ್ಟೇ. ನಾನು ಅಲ್ಲಿ ಒಂದು 4 ಹೋದಾಗ ಎಷ್ಟು ಕ್ಲಾಪ್ಸ್ ಮಾಡಿ ಎಷ್ಟು ಡ್ಯಾನ್ಸ್ ಮಾಡ್ತಾಯಿದ್ದೆ. ಏನಿದು, ಹೋಗೋಣ ಸೋಲೋಣ ಬ್ರೋ. RCB ಬೇಡವೇ ಬೇಡ ನಮಗೆ. ಇಲ್ಲ, ಇಲ್ಲಿ ಆಕ್ಚುಲಿ RCB ಅಲ್ಲ, ಟೀಮ್ ಮ್ಯಾನೇಜ್ಮೆಂಟ್ ಬೇಡ ನಮಗೆ. ಟೀಮ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಬೇಡ. ಯಾಕೆ ಅಂತ ಅಂದ್ರೆ ಇಂಡಿಯಾದಲ್ಲಿ ಟ್ಯಾಲೆಂಟ್ ಇರೋಂಥ ಬೌಲರ್ಗಳಿದ್ದಾರೆ, ಅವ್ರನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಯಾವಾಗ್ಲೂ ಬರೀ ಫಾರಿನ್ನವ್ರು ಬೇಕು, ವೆಸ್ಟ್ ಇಂಡೀಸ್ನವ್ರು ಬೇಕು, RR ಮ್ಯಾಚ್ನ ಫ್ಲಾಪ್ ಆಗಿರೋಂಥ ಬ್ಯಾಟ್ಸ್ಮನ್ ಬೇಕು ಅಂತ ಅಲ್ಲ. RCB ಅಂತ ಅಂದರೆ ಇವತ್ತು ನಾವು ಪ್ರತಿಯೊಬ್ಬರೂ ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕ್ರೌಡ್ ಕಿತ್ತೋಗೋ ಥರ ಕಿರಿಸ್ತೀವಿ. ಯಾಕೆ ಅಂತ ಅಂದರೆ ಕಿರ್ಚೋದು ಒಂದೇ ಒಂದು ಕಾರಣಕ್ಕೋಸ್ಕರ, ನಾವು ಕನ್ನಡದವರು, ನಾವು ಕನ್ನಡಿಗರು, ನಾವು RCB ಅನ್ನೋರು. ಎಷ್ಟು ಜನ ಕನ್ನಡದವ್ರು ಆಡ್ತಾ ಇದ್ದಾರೆ. ಲಕ್ನೋ ಟೀಮಲ್ಲಿ ಎಲ್ಲ ಕನ್ನಡದವ್ರು ಹೋಗ್ಬಿಟ್ಟು ಲಕ್ನೋದಲ್ಲಿ ಆಡ್ತಾ ಇದ್ದಾರೆ. ಆದರೆ RCBಯಲ್ಲಿ ಯಾವನ ಆಡ್ತಾ ಇದ್ದಾನೆ? ಎಲ್ಲ ಬಿಲ್ಡಪ್ ಶೋ ನನ್ನ ಮಕ್ಕಳು. ಅವ್ರನ್ನ ತಗೊಂಡೋಗ್ಬಿಟ್ಟು ನಮ್ಮ ಫೀಲಿಂಗ್ ಜೊತೆ ಆಟ ಆಡ್ತಿದ್ದೀರಾ? ಆಯಿತು, ಬರ್ದಿಟ್ಕೊಳ್ಳಿ. 10 ವರ್ಷ ಆದಮೇಲೆ ನಾನೇ ಫ್ರಾಂಚೈಸಿ ತಗೋತೀನಿ. ನನ್ನ ಟರ್ನೋವರು 150 ಕೋಟಿ ಇದೆ. ಇನ್ನು 10 ವರ್ಷ ಆದಮೇಲೆ 1,500 ಕೋಟಿ ನನ್ನ ಕಂಪನಿ ಟರ್ನೋವರ್ ಆಗುತ್ತೆ. ನಾನೇ ಫ್ರಾಂಚೈಸಿ ತಗೋತೀನಿ, ನಿಮ್ಮನ್ನೆಲ್ಲ ಬೂಟಲ್ಲಿ ಹೊರಗಡೆ ಆಡಿಸ್ತೀನಿ. ಸೀರಿಯಸ್ಲಿ ನಾನು ಸುಳ್ಳು ಹೇಳ್ತಾ ಇಲ್ಲ. 10,000 ಟಿಕೆಟ್ ಬಂದಿದ್ದು ಅಣ್ಣ. ನಾವು ಇವತ್ತು ನಮಗೆ ಊಟಕ್ಕೆ ಬರೋ ಇಲ್ಲ, ಏನೇ ಇದ್ರೂ ಏನೂ ಬರೋ ಇಲ್ಲ. ನಾವು ಮೀಡಿಯಾದಲ್ಲಿ ಇದ್ದೀನಿ, ನಾನು ಹೇಳ್ಕೊಳೋದಲ್ಲ. ಕುಡಿಯೋ ನೀರಿಗೆ ಊಟಕ್ಕೂ ಬರೋ ಇಲ್ಲ. ಪಾಪು ಹೊಳ್ದಾಡ್ತಾ ಇದ್ದಾನೆ. ಸಾರಿ, ಬೇಡ ಅಣ್ಣ. ಫೀಲಿಂಗ್ಸ್ ಜೊತೆ ಆಟ ಆಡಬೇಡಿ. ಸೀರಿಯಸ್ಲಿ ಬೇಡ ಆಟ ಆಡಬೇಡಿ. ಎಂತಕ್ಕೆ ಅವರು ಹಂಗೆ ಆಟ ಆಡ್ತಾರೆ? ಅಣ್ಣ ಇದೇನು 288 ಸ್ಕೋರು. ವರ್ಲ್ಡ್ ಕಪ್ಪಲ್ಲಿ ಹಿಂಗೆ ಮಕ್ಕೊಂಡು ಹಂಗೆ ಆಡೋದು ಮ್ಯಾಕ್ಸ್ವೆಲ್ಲು. ಎಂತೂ ಕಾಡಿಲ್ಲ ಇವತ್ತು, ಅಣ್ಣ. ಅವನನ್ನು ಡ್ರಾಪ್ ಮಾಡೋರೆ, ನನಗೆ ಬೇಜಾರಲ್ಲ. ಅವ್ನು ಡ್ರಾಪ್ ಮಾಡಿದ್ದು ಬೇಜಾರಲ್ಲ. ಎಂತಕ್ಕೆ ಒಂದು ಅಣ್ಣ ಏನಂದರೆ, ಇವತ್ತು ಹೊತ್ತು ಊಟ ಕೊಡಿಸ್ತಾ ಇದ್ದೀರಾ ಅಂದರೆ ನಿಮ್ಮ ಜೊತೆ ನಾನು ಇರಲೇಬೇಕು. ಹೊತ್ತು ಊಟ ಕೊಡಿಸ್ತಾ ಇರೋ, ಹೊತ್ತು ಊಟಿನ ಹಸು ನನಗೆ ಗೊತ್ತು. ನಮ್ಮ ಇಂಡಿಯಾದವರು ಅವನ್ನಷ್ಟು ಕಾಪಾಡ್ಕೊಂಡು ಬಂದವ್ರೆ. ಎಂತಕ್ಕೆ ಜೊತೆಗಿಲ್ಲ? ಅದೇನಣ್ಣ ಸ್ಕೋರು, ಅದೇನಣ್ಣ ಇವರು, ಅದೇನಣ್ಣ ಹೋಮ್ ಪಿಚ್ಚು ಅಣ್ಣ. ಸೀರಿಯಸ್ಲಿ ಬೇಡ ಅಣ್ಣ. ನೆಕ್ಸ್ಟ್ ಇಯರಿಂದ IPL ಹೋಮ್ ಟೀಮಲ್ಲಿ ಬೆಂಗಳೂರವ್ರು ಬೇಡವೇ ಬೇಡ. ಬೇರೆಯವ್ರ ಟೀಮಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಬೇಡವೇ ಬೇಡ. ಈ IPL ಟೈಮಲ್ಲಿ ಹಾಂ, ಇದು ಯಾವುದು ಮುಂಬೈಯಾ ಇಂಡಿಯಾ ಅಣ್ಣ? ಸಾರಿ, ಹಾಂ ಬಿಡಲಿ, ಅವ್ರು ಕಸ್ಕೊಂಡು ಹೋಗಲಿ. ಸಪೋರ್ಟ್ ಮಾಡಿಕೊಂಡು ಅದೇನೋ ಮಾಡ್ಕೊಂಡವ್ರೆ. ಬೇಡವೇ ಬೇಡ, ಇವ್ರು ಸಪೋರ್ಟ್ ಮಾಡೋದು ಬೇಡ. ಎಂಥದೋ ಮಣ್ಣು ಮಸಿ ಬೇಡವೇ ಬೇಡ ಗುರು. ಅವರಿಗೆ ಟ್ಯಾಲೆಂಟ್ ಇದ್ರೆ ಅವ್ರಿಗೆ ಎತ್ಕೊಂಡ್ಬರ್ತಾರೆ, ಇವ್ರಿಗೆ ಟ್ಯಾಲೆಂಟ್ ಇದ್ರೆ ಇವ್ರಿಗೆ ಎತ್ಕೊಂಡ್ಬರ್ತಾರೆ. ನಮಗೆ ನೆಕ್ಸ್ಟ್ ಇಯರಿಂದ ಬೆಂಗಳೂರು ಟೀಮ್ ಬೇಡವೇ ಬೇಡ ಗುರು. ಬಿಟ್ಬಿಡು, ಬೇಡವೇ ಬೇಡ. ಲಕ್ಷ ಕೋಟಿಗೆ ಆಸೆಗೋಸ್ಕರ ನೀವು ಜನರು ಫೀಲಿಂಗ್ಗೋಸ್ಕರ ಆಟ ಆಡ್ತಾ ಇದೆಯಾ? ಬಿಟ್ಬಿಡು, ಬೇಡವೇ ಬೇಡ. ಅವರೇ ಗೆಲ್ಲಿ. ಬಟ್ ವಿರಾಟ್ ಕೊಹ್ಲಿ ಫ್ರ್ಯಾಂಕ್ಲಿ ಇದ್ದಾನೆ, ಸಾಕು ಬ್ರೋ. ಟೆಲಿಕಾಸ್ಟೆಡು ಒಂದು ಸ್ವಲ್ಪ ಅದಕ್ಕೆ ಈ ಸಲ ಕಪ್ ನಮ್ಮದೇ ಅಂತಾರೆ, ಆದರೆ ಯಾವಾಗ ಅವ್ರ ಕಪ್ ಆಗುತ್ತೋ ಗೊತ್ತಿಲ್ಲ. ವುಮೆನ್ಸ್ ಅವ್ರದ್ದಾಗಿದೆ, ಆದರೆ ಇವ್ರದ್ದಾಗಿಲ್ಲ. ಏನಂದ ಗೊತ್ತಿಲ್ಲ ಯಾಕೆ ಅಂದ. ಅದಕ್ಕೋಸ್ಕರ ಇವರು ಕೋಚಸ್ನ ಚೇಂಜ್ ಮಾಡಬೇಕು, ವಿರಾಟ್ನ ರಿಲೀಸ್ ಮಾಡಿ ಬೇರೆಯವ್ರಿಗೂ ಚಾನ್ಸ್ ಕೊಡಬೇಕು.
ಒಂದೇ ಪ್ಲೇಯರ್ನ ಎಷ್ಟೋ ವರ್ಷದಿಂದ ಇಟ್ಕೊಂಡಿದ್ದಾರೆ ಇವರು. ಚೇಂಜ್ ಮಾಡ್ತಾ ಇರಬೇಕು. ಮತ್ತು ಕೋಚಸ್ನೂ ಚೇಂಜ್ ಮಾಡಬೇಕು ಅವರು. ಕೋಚಸ್ನೂ ಚೇಂಜ್ ಮಾಡಬೇಕು. ಅದಕ್ಕೆ ಅವರು ಚೆನ್ನಾಗಿ ಇಂಪ್ರೂವ್ ಆಗಬೇಕು ಬ್ಯಾಟಿಂಗು ಮತ್ತು ಬೌಲಿಂಗ್ ಸ್ಕಿಲ್ಸಲ್ಲಿ. ಮತ್ತು ಫೀಲ್ಡಿಂಗು ಚೆನ್ನಾಗಿ ಮಾಡಬೇಕು ಅವರು. ಇವಾಗ ಅವರು ಏನಾನ ಬ್ಯಾಟಿಂಗು ಫೀಲ್ಡಿಂಗ್ ಚೆನ್ನಾಗಿ ಮಾಡಿದ್ರೆ ಅವ್ರು ಬೌಲಿಂಗ್ ಫುಲ್ ಇದು ಮಾಡಿಬಿಡ್ತಾರೆ. ಇವಾಗ ಏನಾನ ಅವ್ರು ಬೌಲಿಂಗು ಫೀಲ್ಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಬ್ಯಾಟಿಂಗ್ ಅವ್ರು ಬಿಟ್ಬಿಡ್ತಾರೆ. ಅದೇ ಥರ ಮಾಡ್ಕೊಂಡು ಇವರು ಫುಲ್ IPL ಸೋಲ್ತಾನೇ ಇದ್ದಾರೆ. ಈ ಸರಿ ಇವಾಗ ಆ ಕಡೆ ಅದಕ್ಕೆ ಎಲ್ಲಿದೆ ಅದಕ್ಕೆ ಇವರು ಫುಲ್ ಇಂಪ್ರೂವ್ ಮಾಡಬೇಕು ನೆಕ್ಸ್ಟ್ ಸೀಸನ್ಗೆ. ಬ್ಯಾಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಎಷ್ಟು ಬಾಲಿಂಗ್ ಅಂದರೆ ನನ್ನ ಲೈಫಲ್ಲೇ ಈ ಥರ ಬಾಲಿಂಗ್ ನೋಡಿರಲಿಲ್ಲ. ನಾವೇ ಹೊಡೆದ್ಬಿಡ್ತೀವಿ ಆ ಬಾಲಿಂಗಿಗೆ. ಸುಮ್ಮನೆ ಮುಟ್ತಾ ಇದ್ರೆ ಎಲ್ಲ ಸಿಕ್ಸ್ಗೆ ಹೋಗ್ತಿದೆ. ಎಷ್ಟು ಬಾಲ್ ಆಚೆ ಹೋಗಿದೆ ಅಂದರೆ ಈ ಥರ ಬಾಲಿಂಗೇ ನೋಡಿಲ್ಲ. ಮ್ಯಾನೇಜ್ಮೆಂಟ್ಗೆ ಎಲ್ಲ ಕಸಗಳ ಥರ ಆಯ್ಕೊತಿದ್ದಾರೆ ಬಾಲರ್ಸ್ನ. ಒಳ್ಳೆ ಬಾಲರ್ಸ್ ಆಯ್ಕೊಂಡ್ರೆ ತುಂಬ ಚೆನ್ನಾಗಿದೆ. ನಾವು ಯಾವತ್ತೂ ಗೆಲ್ಲಲ್ಲ. ಈವನ್ ಆಲ್ಸೋ ಪ್ರಿಡಿಕ್ಟ್ ಮಾಡಿಲ್ಲ RCB ಗೆಲ್ಲುತ್ತೆ ಅಂತ. ಜೀವಮಾನದಲ್ಲೇ ಗೆಲ್ಲಲ್ಲ ನಾವು. ಜೈ RCB. ಸರ್ ಎಷ್ಟೇ ಸಲ ಸೋಲಿ ಸರ್, ಏನಾದರೂ ಸರಿ ಸರ್ RCBಗೆ ಸಪೋರ್ಟ್ ಮಾಡೋದು. ಏನು ಸರ್, ಈಗ 16 ವರ್ಷ, ಇನ್ನೂ ಒಂದು 5 ವರ್ಷ ಕಾಯೋಣ ಬಿಡಿ. ಸೋತ್ರೆ ಸೋಲ್ದಿ ಆರಾಮಾಗಿ ವಿನ್ ಆಗೋಣ. ನೋಡೋಣ ಸರ್, ಇನ್ನೂ ಹೋಪ್ ಇದೆ, ಇನ್ನೂ ಮ್ಯಾಚ್ಗಳು ತುಂಬ ಇದೆ ಖಂಡಿತ. ತುಂಬ ಜನ ಏನು ಸರ್ ಕಾಮನ್ ಅದು. ಬಟ್ DK ಬ್ಯಾಟಿಂಗ್ ಮಾತ್ರ ಸೂಪರ್ ಆಗಿದೆ ಸರ್. ಒಂದು 40 ರನ್ ಜಾಸ್ತಿ ಆಯ್ತು. 250 ಆಗಿದ್ರೆ ವಿನ್ ಆಗ್ತಿದ್ರು. ಬ್ಯಾಡ್ ಲಕ್. ರನ್ಔಟ್ ಟರ್ನ್ ಆಯ್ತು ಮೇನ್ ಮ್ಯಾಚಲ್ಲಿ. ವಿಲ್ ಜಾಕ್ಸ್ ರನ್ಔಟ್ ಆದ್ರಲ್ಲ, ಅನ್ಫಾರ್ಚುನೇಟ್ಲಿ ಅದೇ ಮೇನ್ ಟರ್ನಿಂಗ್. ಅವ್ರು ರನ್ಔಟ್ ಆಗಿರಲಿಲ್ಲ ಅಂದ್ರೆ ಒಂದು ಹೋಪ್ಸ್ ಇತ್ತು. DK ಸೂಪರಾಗಿ ಆಡಿದ್ರು ನಮ್ಮ ಬಾಸ್. ಒನ್ಸ್ ಅಗೇನ್ DK ರಾಕಿಂಗ್ ಆಲ್ವೇಸ್. ಮತ್ತು ನೆಕ್ಸ್ಟ್ ಮ್ಯಾಚ್ ಬರ್ತೀವಿ, RCB ಇದೇ ರೀತಿ ಸಪೋರ್ಟ್ ಮಾಡ್ತೀವಿ. ಯಾವತ್ತೂ RCB ನಮ್ಮದೇ, ಅದರಲ್ಲಿ ಏನು ಡೌಟೇ ಇಲ್ಲ. ಇನ್ನು ಅದು ಎಷ್ಟು ಸಲ ಸೋಲ್ಲಿ ಗೆಲ್ಲಿ, ಬಟ್ ಮ್ಯಾಚ್ ಮಾತ್ರ ತುಂಬ ಇಷ್ಟ ಆಯಿತು. ಒನ್ಸ್ ಅಗೇನ್ ಥ್ಯಾಂಕ್ ಯು RCB. 100% ಸಪೋರ್ಟ್ ಮಾಡ್ತೀವಿ. ಆದರೂ ಲಾಸ್ಟಲ್ಲಿ ಫಿನಿಶ್ ಮ್ಯಾನೇಜ್ಮೆಂಟ್ದವ್ರು ಥಿಂಕ್ ಮಾಡಬೇಕು. ಒಬ್ಬರು ಆಡೋದೇ ಇಲ್ಲ. ಈಗ ಕೊಹ್ಲಿ ಡುಪ್ಲೆಸಿ ಬಿಟ್ರೆ ನೆಕ್ಸ್ಟ್ DKನೇ ಆಡೋದು. ಅದ್ರ ಸೆಂಟ್ರಲ್ಲಿ ಒಬ್ಬರು ಆಡ್ತಾ ಇಲ್ಲ. ಯಾವುದೇ ಒಬ್ಬ ಪ್ಲೇಯರ್ ಮೇಲೆ ಮ್ಯಾಚ್ ಡಿಪೆಂಡೆಂಟ್ ಆಗಬಾರ್ದು. ಎಲ್ಲ ಡುಪ್ಲೆಸಿ ಚೆನ್ನಾಗಿ ಆಡಿದ್ದಾನೆ. ಹೌದು. ಆಮೇಲೆ ಏನಂದ್ರೆ ಇವಾಗ ನೆಕ್ಸ್ಟ್ ಇದರಲ್ಲಿ ಹಾರ್ದಿಕ್ ಪಾಂಡ್ಯನ್ ತಗೊಂಡು RCB ಕ್ಯಾಪ್ಟನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರ್ ಇಲ್ಲ, ಏನಂದ್ರೆ ಮಿಡ್ಲ್ ಆರ್ಡ್ರಲ್ಲಿ ಒಬ್ಬ ಚೆನ್ನಾಗಿ ಬ್ಯಾಟ್ಸ್ಮನ್ ಒಬ್ರು ಬೇಕೇ ಬೇಕು. GKಕ್ಕಿಂತ ಮುಂಚೆ ಒಬ್ರು ಹಾರ್ಡ್ ಹಿಟ್ಟರ್ ಬೇಕು. ಅಲ್ಲಿ ಯಾರೂ ಹಿಟ್ಟರೇ ಇಲ್ಲ, ಒಬ್ರು ಇಲ್ಲ. ಅಟ್ಲೀಸ್ಟ್ ಇವತ್ತು ಗ್ರೀನ್ ಮ್ಯಾಕ್ಸ್ವೆಲ್ ಅಂತ ಇಂಜೂರ್ಡ್. ಅಟ್ಲೀಸ್ಟ್ ಗ್ರೀನ್ ಹಾಕ್ಸ್ಕೊಂಡಿದ್ರೆ ಒಂದೇನೋ ಹೋಪ್ಸಿತ್ತು. ಅದು ಮಿಸ್ ಆಯ್ತು. ಆಡಿದ ಇನ್ನಿಂಗ್ಸ್ನ ಫಸ್ಟಿಂದಾನೇ ಆಡಿದ್ರೆ DKಗೆ ಸಪೋರ್ಟ್ ಆದರೂ ಸಿಗ್ತಿತ್ತು. ಮೇ ಬಿ DK ಫಿನಿಶ್ ಮಾಡ್ಬೋದಿತ್ತು. ಬಟ್ ಬೆಂಗಳೂರು ಅವ್ರು ಬಾಲವ್ರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರಲ್ಲ, ಒಬ್ಬ ಬ್ಯಾಟ್ಸ್ಮನ್ಗೂ ಬೇಕು. ಮಿಡ್ಲ್ ಆರ್ಡ್ರಲ್ಲಿ ಒಬ್ಬ ಬ್ಯಾಟರ್ ತೊಗೊಂಡ್ರೆ 100% ವಿನ್ನು. ಹೈಯೆಸ್ಟ್ ಸ್ಕೋರ್ ಇಷ್ಟು ಚೆನ್ನಾಗಿ ಚೇಸ್ ಮಾಡಿರೋದಂತೂ ಖುಷಿ ಇದೆ, ಏನು ಬೇಜಾರಿಲ್ಲ. ಆದರೂ ನೆಕ್ಸ್ಟ್ ಮ್ಯಾಚ್ 100% ಮತ್ತೆ RCB ಬರ್ತೀವಿ, ಸಪೋರ್ಟ್ ಮಾಡ್ತೀವಿ. ಮುಂದಿನ ಮ್ಯಾಚ್ ಗೆಲ್ತಾರೆ, ಗ್ಯಾರಂಟಿ ಹೋಪ್ಸ್ ಇದೆ. RCB ಸೋದ್ರು ನಮ್ಮವರೇ, ಗೆದ್ರು ನಮ್ಮವರೇ. RCB 5 ಸತಿ ಸೋತ್ರು RCB, 6 ಸತಿ ಸೋತ್ರು RCB, 7 ಸತಿ ಸೋತ್ರು RCB. ನಮ್ಮ ಮನೆ ಆಸ್ತಿ ಎಲ್ಲ ಹೋದ್ರು RCB. ಬಟ್ ಏನು ಮಾಡೋದು, RCB ಫ್ಯಾನ್ಸ್ಗೆ ಆಲ್ವೇಸ್ ಅವ್ರ ಬೌಲಿಂಗ್ ವೀಕ್ ಇರೋದ್ರಿಂದ ಆಲ್ವೇಸ್ ಇಂಥ ಹೈ ಸ್ಕೋರ್ಸ್ ಚೇಸ್ ಮಾಡಲೇಬೇಕು ಅವರು. ಸರ್ ಈ ಸಲ ಕಪ್ಪು ಗೆಲ್ತಾರೆ ಅಂತೀರಾ ನೀವು? ಚಾನ್ಸೇ ಇಲ್ಲ. ಮ್ಯಾಚ್ ಆಗಿತ್ತು ಸರ್. ಮ್ಯಾಚಾ ಸಖತ್ ಖರಾಬಾಗಿತ್ತು ಸರ್. ಬಾಲಿಂಗ್ ಬಗ್ಗೆ ಬಾಲಿಂಗಾ ವರ್ಸ್ಟ್ ಬಾಲಿಂಗು. ಈ ಥರ ವರ್ಸ್ಟ್ ಬಾಲಿಂಗ್ ನಾನು ನೋಡೇ ಇಲ್ಲ. ವುಮೆನ್ಸ್ ಎಷ್ಟೋ ಬೆಸ್ಟು ಸರ್, ಬೆಸ್ಟ್ ವುಮೆನ್ಸ್ ಆಟನ ನೋಡ್ಬಿಟ್ಟು ಇವ್ರು ಕಲಿಬೇಕು. 33,000 ಬಂದವ್ರೆ ಜನ. ಎಷ್ಟು ಹೇಳಿ ಬಂದಿದ್ದಾರೆ ಸ್ಟೇಡಿಯಮಲ್ಲಿ? 33,000 ಏನಿಗೆ ಬಂದಿದ್ದಾರೆ? ಕೆಲಸ ಕಾರ್ಯ ಬಿಟ್ಟು ಒಂದೊಂದು ಟಿಕೆಟ್ ಎಷ್ಟು ದುಡ್ಡು? ಹಾಂ, ಏನಾಗಬೇಕು? ಸುಮ್ಮನೆ ಇವ್ರಿಗೆ ಸ್ಟೇಟ್ಮೆಂಟ್ ಕೊಡೋಕೆ ಹೇಳಿ, ನಾವು ಆಡಲ್ಲ ನೆಕ್ಸ್ಟ್ ಮ್ಯಾಚು ಅಂತ ಸ್ಟೇಟ್ಮೆಂಟ್ ಕೊಡ್ಬೇಕು ಇವರು. ಬೌಲಿಂಗ್ 1% ಇಲ್ಲ, ನಥಿಂಗ್. ಬೌಲಿಂಗ್ ಈಸ್ ನಥಿಂಗ್. ನೋಡಿ ಮಕ್ಕಳು, ನನ್ನ ಮಗಳು ಇನ್ನೂ 3 ಓವರ್ ಇದ್ದಾಗಲೂ ಪಪ್ಪ RCB ಗೆಲ್ಲುತ್ತೆ, ಇನ್ನು 3 ಓವರ್ಸ್ ಇದೆ ಸರ್, ಅಷ್ಟು ಕಾನ್ಫಿಡೆನ್ಸಲ್ಲಿ ಇದ್ದಾಳೆ. ಇಲ್ಲ ಮಗನೇ ಗೆಲ್ಲೋಣ, ಹೋಗೋಣ ನಡಿ ಮಗನೇ ಅಂದರೆ, ಇಲ್ಲ ಪಪ್ಪ ಕೊನೆಯವರೆಗೂ ನೋಡ್ಕೊಳೋಣ, ಗೆದ್ದೇ ಗೆಲ್ಲುತ್ತೆ ಅಂತ. ನೋ ಯೂಸ್ ಫಾರ್ ಎನಿಥಿಂಗ್ ಸರ್. RCB ಟೀಮೇ ಬೇಡ IPL ಅಲ್ಲಿ, ಏನಿಗೆ ಬೇಕು?
ಏನಿಗೆ ಬೇಕು ಸರ್? ಫಸ್ಟ್ ಆಫ್ ಆಲ್ ಸಪೋರ್ಟ್ ಮಾಡೋದು ನಿಲ್ಲಿಸ್ಬೇಕು. ಮ್ಯಾಚ್ ಏನು RCB ಇನ್ನೂ ಆಗಬೇಕು, RCB ಆಗ್ತಾ ಇಲ್ಲ. ಬಟ್ ಫ್ಯಾನ್ಸಿಗೆ ಮಾತ್ರ ಡಿಸಪಾಯಿಂಟ್ ಆಗ್ತಾ ಇದೆ. ಇನ್ನೂ ಅಪ್ಕಮಿಂಗಲ್ಲಿ ಭಾಳ ಆಗಬೇಕಾಗಿದೆ. ನೋಡೋಣ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. RCB ಇಸ್ ಆಲ್ವೇಸ್ ದ ಬೆಸ್ಟ್, ಆಲ್ವೇಸ್ ಇನ್ ದ ಡ್ರೀಮ್. ಈ ಸಲ ಕಪ್ ನಮ್ಮದೇ. ಇಲ್ಲಾರ್ದವ್ರನ್ನ ತಂದು ಬಾಲ್ ಮಾಡಿಸ್ತಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ಇಟ್ಸ್ ಓಕೆ. ಬ್ಯಾಟಿಂಗ್ ಲೈನಪ್ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು, ಬಿಕಾಸ್ ಇಟ್ಸ್ ಅ ಬ್ಯಾಟಿಂಗ್ ಪಿಚ್. ಚೇಸಿಂಗ್ ಇತ್ತು, ಆಗಲಿಲ್ಲ. ಬಟ್ ಸ್ಟಿಲ್ ಇಟ್ಸ್ ಓಕೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. RCB ಆಲ್ವೇಸ್. ಈ ಸಲ ಕಪ್ ನಮ್ಮದೇ. First of all, ಈ ಸಲ ಕಪಿಲ್ಲ. SRH is the best team ever. RCB can't do anything. Their bowling is so shit. Who's that guy? Head. He scored a century. He's like only 6s and 4s. RCB's bowling is the worst ever. They can't do anything. They have no coordination. They can't do anything. SRH is playing so good. They already won the match. I think they will win the match. And RCB is really playing really bad. They're at least like below 7th of the table. So they're really bad. Thank you. ಬೌಲಿಂಗ್ ಇನ್ನೂ ಇಂಪ್ರೂವ್ ಮಾಡಬೇಕು. ಬೌಲರ್ಸ್ಗಳಿಗೆ ಸ್ವಲ್ಪ ಸಪೋರ್ಟ್ ಕೊಡಬೇಕು. ಸೀನಿಯರ್ ಪ್ಲೇಯರ್ಗಳು ಅವ್ರು ಹೊಡ್ಸ್ಕೊತಾ ಇದ್ರೆ ಯಾರು ಅವ್ರನ್ನ ಕೇಳೋರಿಲ್ಲ, ಹೇಳೋರಿಲ್ಲ. ಅವ್ರ ಪಾಡಿಗೆ ಹೊಡ್ಸ್ಕೊತಾರೆ, ಅವ್ರ ಪಾಡಿಗೆ ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಹೊಡ್ಸ್ಕೊತಾರೆ. ಸ್ವಲ್ಪ ಸೀನಿಯರ್ ಪ್ಲೇಯರ್ಗಳು ಅವ್ರನ್ನ ಸಪೋರ್ಟ್ ಮಾಡಬೇಕು. ಸರ್ ತುಂಬ ಕಷ್ಟಪಟ್ಟು ಈ ಮ್ಯಾಚ್ ಬಂದಿದ್ದೀವಿ. ಮ್ಯಾಚ್ ಹೆಂಗಿತ್ತಂತ ಕೇಳ್ತೀಯಾ? ಮ್ಯಾಚ್ ಆಡಿದ್ರ ಇವರು? ಫಸ್ಟ್ ಅದೇ ಹೇಳಿ ನೀವು, ಇವ್ರು ಮ್ಯಾಚ್ ಆಡಿದ್ರ? ಬರೀ ಕಾವ್ಯ ಫ್ಯಾನ್ಸ್ ನೋಡ್ಬೇಕು ಈ ಮ್ಯಾಚ್. ಕಾವ್ಯಾಗ ನೋಡಕ್ಕೆ ಬಂದಿರೋದು, ಯಾರಿಗೂ ಬಂದಿಲ್ಲ, ಇನ್ನೇನು ಬಂದಿಲ್ಲ. ಆದ್ರೆ ನಾವು ಯಾವತ್ತಿದ್ರು ವಿರಾಟ್ ಕೊಹ್ಲಿ, ನಾವು ಬೆಂಗಳೂರು ಫ್ಯಾನೇ. ಗೆದ್ರು ಸೋಲಿ ಕಪ್ ನಮ್ದೇ. ಇಲ್ಲ ಕಪ್ ನಮ್ದೇ ಡೋಂಟ್. ಕಪ್ ನಮ್ದೇ ಸರ್. ಕಪ್ ನಮ್ದೇ. ನಾನು ಹಾಕಿದ್ದೀನಿ ಇನ್ವೆಸ್ಟ್ಮೆಂಟ್. ಅದು ಓಕೆ. ಇವರು ಪ್ರತಿ ಸಲ ಈ ಥರ ಏಮರ್ಸೋ ತಪ್ಪನ, ಪ್ರತಿ ಸಲ ಈ ಥರ ಏಮರ್ಸೋ ತಪ್ಪು. ಮತ್ತೆ ಬಾಲರ್ನ ಸೆಲೆಕ್ಟ್ ಮಾಡಿದ್ದು ದೊಡ್ಡ ತಪ್ಪು. ಮ್ಯಾಕ್ಸ್ವೆಲ್ ಈ ತರ ನನಗೆ ಒಂದು ಅರ್ಥ ಆಗಿಲ್ಲ, ಯಾಕೆ ಮ್ಯಾಕ್ಸ್ವೆಲ್ ನ ಇದು ಮಾಡಿದ್ರು ಇವತ್ತು, ನನಗೆ ಅರ್ಥ ಆಗಿಲ್ಲ. ಅಷ್ಟು ದೊಡ್ಡ ಇದನ್ನ ಕೈ ನೋವಿದೆ ಅದಕ್ಕೆ ಇರ್ಲಿ. ಅವ್ನು ಹೇಳ್ತಾ ಇದ್ರು ಇವತ್ತು ಅವ್ನು ಬ್ಯಾಟಿಂಗ್ ಆಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಬಾಲಿಂಗ್ ಅದಾಗ್ತಾನೆ. ಬಟ್ ದ ಥಿಂಗ್ ಇಸ್ ಇಲ್ಲಿ ಬಾಲಿಂಗ್ ಯಾರು ಇಲ್ಲ. ಕಪ್ ನಮ್ದೇ ಬ್ರೋ, ಆಲ್ವೇಸ್ ಕಪ್ ನಮ್ದೇ. ಬೆಂಗಳೂರು ನಮ್ದೇ, ಕಪ್ಪು ನಮ್ದೇ. Always we love RCB. Always loyal fan of RCB. ಮ್ಯಾನೇಜ್ಮೆಂಟ್ ಅವರ ಮೆಟ್ಟ ನೋಡಿರಿ. So choose better players. Local ಕರ್ನಾಟಕ ಪ್ಲೇಯರ್ಸ್ನ ಚೂಸ್ ಮಾಡಿ. ಬ್ರೋ ಗೆದ್ದರು ಸೋತರು RCB ಒಳ್ಳೆ ಫೈಟ್ ಕೊಟ್ಟರು ಲಾಸ್ಟ್ವರೆಗೂ. ಬಟ್ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕಾಗಿದೆ. ಇನ್ನೂ 7 ಮ್ಯಾಚಸ್ ಇದೆ, ಇನ್ನೂ ಹೋಪ್ಸ್ ಇದೆ. ಸೊ ಹೋಪ್ಸ್ ಇದೆ. ನೆಕ್ಸ್ಟ್ 7 ಮ್ಯಾಚ್ ಗೆಲ್ತಾರೆ ಅಂತೀರಾ ನೀವು? ಹೌದು, ನಮಗೆ ಹೋಪ್ಸ್ ಇದೆ, ನಂಬಿಕೆ ಇದೆ. 7 ಮ್ಯಾಚು ಗೆಲ್ತಾರೆ. 7 ಮ್ಯಾಚ್ ಗೆದ್ದು ಆಲ್ರೆಡಿ 1 ಮ್ಯಾಚ್ ಗೆದ್ದಿದ್ದಾರೆ. ಸೊ 8 ಮ್ಯಾಚ್ ಅಂದರೆ ಪ್ಲೇ ಆಫ್ಸ್ಗೆ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ವರ್ಷನೂ ಸೋಲ್ತಾನೆ ಬಂದಿದ್ದಾರೆ. ಇವಾಗ ನೆಕ್ಸ್ಟ್ ಮ್ಯಾಚ್ ಏನು ಗೆಲ್ತಾರೆ ಅಂತ ಏನು ಕಾನ್ಫಿಡೆಂಟ್ ನಂಬಿಕೆ ನಿಮಗೆ? ಇಲ್ಲ, ಒಂದು ಸ್ವಲ್ಪ ಡಿಪಾರ್ಟ್ಮೆಂಟ್ಸಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಬೇಕಾಗಿದೆ. ಅದು ಈ ಮ್ಯಾಚಲ್ಲಿ ನೋಡಿದ್ವಿ ನಾವು. ಸೊ ಬ್ಯಾಟಿಂಗ್ ನೋಡಬೇಕಾದ್ರೆ ಲಾಸ್ಟ್ವರೆಗೂ ಒಳ್ಳೆ ಫೈಟ್ ಬ್ಯಾಕ್ ಕೊಟ್ಟರು. ಸೊ ಬ್ಯಾಟಿಂಗಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣ್ತಿದೆ. ಅದೇ ಥರ ಬೌಲಿಂಗಲ್ಲೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಸೊ ಬೌಲಿಂಗಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ನಮಗೆ ಔಟ್ ಆಫ್ 7 ಗೆಲ್ತಾರೆ ಅಂತ ಹೋಪ್ಸ್ ಇದೆ. ಸೊ ಈ ಸಲ ಕಪ್ ಗೆಲ್ತಾರೆ.